ಸ್ವಲ್ಪ ಹತ್ರ ಬನ್ನಿ, ಹತ್ರ ಬರ್ರೋ. ಹಾ ನೋಡಿ, ಅಲ್ಲೇ ಒಂದು ದೇವಸ್ಥಾನ ಕಾಣುತ್ತೆ ಮೇಲ್ಗಡೆ, ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಅದು ಕೂಡ ಭಾನುವಾರ ಬಂದ್ಬಿಟ್ಟು ಪೂಜೆಗಳು ಮಾಡ್ತಾರೆ. ಈಗ ಆ ದೇವಸ್ಥಾನದ ಕೆಳಗಡೆ ಇದೇ ಥರ ಒಂದು ಹೊಂಡಗಳಿದಾವೆ ಅಲ್ಲೆಲ್ಲ ಹೊಂಡಗಳು ಯಾಕೆ ಮಾಡಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಕುಡಿಯೋ ನೀರಿನ ಅನುಕೂಲಕ್ಕೋಸ್ಕರ. ಬೆಟ್ಟದ ನೀರೆಲ್ಲ ಮಳೆಗಾಲದಲ್ಲಿ ಬಂದು ತುಂಬಿಕೊಳ್ಳುತ್ತೆ, ಅದು ತುಂಬಿ ಎಕ್ಸ್ಟ್ರಾದಂಥ ನೀರು ಈ ಹೊಂಡ ಕರೆದು ಬರುತ್ತೆ. ಇದನ್ನು ಅಕ್ಕನ ಹೊಂಡ ಅಂತ ಕರೀತಾರೆ. ಅಕ್ಕನ ಹೊಂಡ ತುಂಬಿದ ಮೇಲೆ ತಂಗಿ ಹೊಂಡಕ್ಕೆ ಹೋಗಿ ಮಳೆ ನೀರು, ಆ ತಂಗಿ ಹೊಂಡದ ಹರಿದಂಥ ನೀರು ಕೆಳಗಡೆ ಓಬೋನಿ ಕಿಂಡಿಂದ ಹರಿದ್ಬಿಟ್ಟು ಹೊರಡ ಹೊತ್ತಿಗೆ ಮಳೆ ಬಂದರೆ, ಈಗ ನಾವು ಓಬೋನಿ ಕಿಂಡಿ ನೋಡಕ್ಕೆ ಹೋಗ್ತೀವಲ್ಲ, ಓಬೋನಿ ಕಿಂಡಿ ಯಾಕಾಯ್ತು ಅಂದರೆ, ಆಕೆ ಅಲ್ಲಿ ಯುದ್ಧ ಮಾಡಿ ಶತ್ರುಗಳನ್ನ ಹೊಡೆದಾಕಿದ್ಮೇಲೆ ಒಣಕೆವನ್ ಕಿಂಡಿ ಅಂತ ಕರೆದ್ರು. ಅದಕ್ಕಿಂತ ಮೊದಲು ಮಳೆಗಾಲದಲ್ಲಿ ಮಳೆ ನೀರನ್ನು ಹರಿಯೋಕ್ಕೋಸ್ಕರ ಬಳಸಿರ್ತಕ್ಕಂಥ ಒಂದು ಒಳಚರಂಡಿ, ಅದು ಒಂದು ಡ್ರೈನೇಜ್ ಹೋಲ್, ಅದು ಓಬೋನ್ ಕಿಂಡಿ ಅನ್ನೋದು. ಅಲ್ಲಿಂದ ಏನಕ್ಕೋಸ್ಕರ ಬಂದರು ಅಂದರೆ, ಮುಂಭಾಗಂದ 2 ಬಾರಿ ಸೋಲನ್ನು ಹಾಕೊಂಡಂಥ ಶತ್ರುಗಳು ಕೋಟೆ ಹಿಂಭಾಗಂದ ಒಂದು ಸರಿ ಬರ್ತಾರೆ. ಅಲ್ಲಿಂದ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ಮದಕರ್ನಾಯಕನಿಗೆ, ಇಲ್ಲಿ ರಾಜನಿಗೆ ಹಾಲನ್ನು ಮತ್ತು ಮೊಸರನ್ನೇ ಸಪ್ಲೈ ಮಾಡೋಂಥ ಒಬ್ಬ ಹೆಣ್ಣು ಮಗಳ ಜಾಗನ ತೋರಿಸ್ಕೊಟ್ಲು ಅಂತ ಹೇಳ್ತಾರೆ. ಆಕೆ ಸಹಾಯ ಪಡ್ಕೊಂಡು ಅವ್ರು ಅಲ್ಲಿಂದ ಬರಬೇಕಾದ್ರೆ ಬಂದಂಥ ಶತ್ರುಗಳನ್ನು ಹೊಡೆದಾಕ್ಬಿಟ್ಟು ರಾಜನಿಗೆ ಗೆಲುವನ್ನು ತಂದು ಕೊಡ್ತಾಳೆ. ಆದರೆ ವಿಧಿವಶ ಓಬವ್ವ ಯುದ್ಧದಲ್ಲಿ ಮರಣಿಸ್ತಾಳೆ. ಸುಮಾರು 2 ವರ್ಷ ಆದ ನಂತರ ಕೊನೆ ಯುದ್ಧ ಮಾಡ್ತಾರೆ 5ರಲ್ಲಿ ಕಡೆಯವರು. ಆ ಕೊನೆ ಯುದ್ಧ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಮಾತಾಡಿ, ರಾಜವೀರ ಮದಕರ್ನಾಯಕ ಮಂತ್ರಿ ಇರ್ತಾನೆ, ಕಳ್ಳಿ ನರಸಪ್ಪ ನಾಯಕ ಎಂಬ ವ್ಯಕ್ತಿ 5ರಲ್ಲಿ ಕಡೆ ಇನ್ವಾಲ್ವ್ ಆದಾಗ ಮದಕರ್ನಾಯಕ ಸಂಪೂರ್ಣವಾಗಿ ಸೋತುಬಿಟ್ಟು 5ರಲ್ಲಿಗೆ ಸೆರೆ ಸಿಗ್ತಾನೆ. ಸೆರೆ ಸಿಕ್ಕಾಗ ರಾಜನಿಗೆ 2 ಹೆಂಡತಿರ್ತಾರೆ, ಅವನ ಅಕ್ಕ ತಂಗಿ ಮದುವೆ ಇರ್ತಾನೆ, ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು. ಅಕ್ಕ ತಂಗಿ ಏನು ಮಾಡ್ತಾನೆ ಅಂದರೆ, ಗಂಡ 5ರಲ್ಲಿ ಕಡೆ ಸೆರೆ ಸಿಕ್ಕಿದ್ದಾನೆ, ನಾವು ಕೂಡ ಅವ್ರ ಕಡೆ ಸೆರೆ ಸಿಗೋದು ಬೇಡ ಅಂತ ಹೇಳ್ಬಿಟ್ಟು ಅಕ್ಕ ಒಂದು ಕಡೆ ತಂಗಿ ಒಂದು ಕಡೆ ಬಂದ್ಬಿಟ್ಟು ಇಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಆ ಸೂಸೈಡ್ ಮಾಡ್ಕೊಂಡ ಜಾಗಗಳಿಗೆ ಅಕ್ಕ ತಂಗಿ ಹೊಂಡಗಳು ಅಂತಾನೆ ಕರೀತಾರೆ. ಮತ್ತೆ ನಮ್ಮ ರಾಜರ ಕಾಲದಲ್ಲಿ ಬೆಟ್ಟದ ಮೇಲ್ಗಡೆ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಅಲ್ಲೆಲ್ಲ ದೇವಸ್ಥಾನ ಕಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡಿ, ಚಿಕ್ಕದೊಂದು ವೈಟ್ ಕಾಣುತ್ತಲ್ಲ ದೇವಸ್ಥಾನ, ಅದು ನಾಗಲಿಂಗೇಶ್ವರ ದೇವಸ್ಥಾನ. ನೋಡಿ ಅಲ್ಲೊಂದು ದೇವಸ್ಥಾನ ಕಾಣುತ್ತೆ ಮೂಲೆಯಲ್ಲಿ, ಅದು ಕಾಶಿ ವಿಶ್ವನಾಥ ದೇವಸ್ಥಾನ. ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆ. ನೋಡಿ ಇಲ್ಲೊಂದು ದೇವಸ್ಥಾನ ಕಾಣುತ್ತೆ ಮೇಲ್ಗಡೆ, ತುಂಗಭದ್ರೇಶ್ವರಿ ದೇವಸ್ಥಾನಗಳು. ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಕೆಲವು ವಿದ್ಯುತ್ ಹೊಡೆದಾಕಿದ್ದಾರೆ, ಕೆಲವು ಹೊಡೆದಾಕಿ ಯಾವುದೋ ಪೂಜೆಗಳಲ್ಲಿ ಮಾಡ್ತಾ ಇಲ್ಲ. ನೋಡಿ ಇದೆಲ್ಲ ಊರು ಬೆಳ್ಕೊಂಡಿರೋದು. ಆಗಿನ ಕಾಲದಲ್ಲಿ ಕೋಟೆ ಸಂಬಂಧಪಡೋದ ಜಾಗ, ಈಗೆಲ್ಲ ಅಕ್ವೈರ್ ಮಾಡ್ಕೊಂಡು ಮನೇಲಿ ಕಟ್ಕೊಂಡಿದ್ದಾರೆ. ಇದೆಲ್ಲ ಕೋಟೆ ಸುತ್ತೂರು ಸಿಟಿ ಎಂಟ್ರಿ ಆಗಿದೆ. ಈಗೆಲ್ಲ ಕಾಲಕ್ಕೆ ಕಾಯ್ತಕ್ಕಂಥ ಜಾಗಗಳು.